ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಹೇಳಿ 15,000 ಕೊಡ್ತೀವಿ ಅಂದ್ರಲ್ಲ, ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡೋಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ನಾನು ಅವತ್ತು ಈ ಥರ ಹೇಳಿದ್ದೆ, ಇವತ್ತು ಅದು ಮಾಡೋಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ, ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ, ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಮೊನ್ನೆ ಈಗ ನೀವು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಈಗ ನೀವು ಪ್ರಾರಂಭ ಮಾಡಿದಿರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ ಅಲ್ಲ, ನಾಳೆ ಬೇಡ ಅನ್ನಲ್ಲ. ಅಲ್ಲ ಮಂತ್ರಿ, ಅಲ್ಲಿ ಬಹಳ ಅನ್ಯಾಯ ಆಗಿದೆ. ಈಗ ಶಿವಲಿಂಗ ಆಯ್ತು, ಅವ್ರು ಮುಗಿಸ್ಲಿ, ಅಲ್ಲ ಚರ್ಚೆ ಆಗ್ಲಿ. ಆ ಷಡಕ್ಷರ ಮುಗಿಸ್ಲಿ. ನೀವು ಮಾತಾಡಿ ನೀವು ಮಾತಾಡಿ. ನಾವೇ ಷಡಕ್ಷರ ಅವ್ರು ಮಾತಾಡಿ, ನೀವು ಮಾತಾಡಿ. ಊನಪ್ಪ ಮಾತಾಡ. ಏನ್ ನೋಂದಣಿ ಆಗಿದೆಯೋ ನೋಂದಣಿ ಆಗಿರೋದ್ರಲ್ಲಿ ಅದಕ್ಕೆ ರೈತರು ಅನ್ಯಾಯ ಮಾಡಿದ್ರೆ ಹೊಸದಾಗಿ ಮಾಡ್ಬೇಕು ಅಂತ ಔಟ್ಸೋರ್ಸರ್ನೆಲ್ಲ ಷಡಕ್ಷರ ಅವರೇ, ನೀವು 2 ಅಸೆಂಬ್ಲಿಯಲ್ಲಿ ಕೂಡ ಇದೇ ಮಾತಾಡಿಕೊಂಡು ಕಷ್ಟಕಾಲದಲ್ಲಿ ಅದು ಸಂಬಂಧ ಮಾತಾಡ್ಲಿವೆ. ಇರ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ, ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು. ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು 1 ವಾರ ಆದರೂ ಕೊಡಲಿಲ್ಲ. ಕೊನೆಯ ದಿವಸ 1 ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ 4 ಜನ ಮಾತ್ರ ತಗೊಂಡವ್ರೆ. ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ 1000 ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ. ನಾನೇನು ಹೇಳ್ತಾ ಇಲ್ಲ, ಪತ್ರಿಕೆಯಲ್ಲಿ ಬಂದು 6 ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಇದನ್ನು ಗಂಭೀರವಾಗಿ ಇದು ಮಾಡಬೇಕಾಯ್ತು. ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ, ಉಳಿಸಿ. ಸರಿ, ಕೇಂದ್ರ ಸರ್ಕಾರದಿಂದೆಲ್ಲರೂ ಮಾಡಿ, ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ 1,500 ಮಾಡಿದ್ರೆ ಕನಿಷ್ಠ 3,000 ಕೊಡ್ಲಿ. 12 + 3,000 ಅಂದ್ರೆ 15,000 ಆಗುತ್ತೆ. ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ. ನಾಳೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ, ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು. ರೂಲ್ 68 ಅಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭೆ, ಬಾಲಕೃಷ್ಣ ಅವರು ಒಂದ್ಸಲ ನೀವು ಮಾತಾಡಿ, ಸ್ವಲ್ಪ ಈಗ ಮಾತಾಡುವ ಅವಕಾಶ ಮಾಡುವ.